ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಫಸ್ಟ್ ಕನ್ನಡ ಸೆಂಟೆನ್ಸ್ಗಳನ್ನ ತೋರಿಸ್ತೀನಿ. ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನಾನು ನಿಮಗೆ ಟೈಮ್ ಕೊಡ್ತೀನಿ. ಆಮೇಲೆ ನಾನು ನಿಮಗೆ ಆನ್ಸರ್ಸ್ನ ತೋರಿಸ್ತೀನಿ. ಸೊ ಇದರಿಂದ ನೀವು ಟೆಸ್ಟ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬರುತ್ತೆ ಅಂತ. ಇದರ ಬೇಸಿಕ್ಸ್ ಎಲ್ಲ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವಿಷಯ, ನೀವೆಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ಕೊಳ್ತಾ ಬರಬೇಕು. ರೈಟ್? ಓಕೆ, ಲೆಟ್ ಸ್ಟಾರ್ಟ್. ಸೊ ತುಂಬ ಈಸಿ ಇದೆ, ಗೊತ್ತಿದೆ ಅಲ್ವಾ? ದೇರ್ ಆರ್ ಇವೇ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನೀವು ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು. ದೇರ್ ಇಸ್ ನೋ ಬಡಿ ಹೋಮ್ ಅಂತ ಹೇಳಿ. ಆ್ಯಂಡ್ ತುಂಬ ಜನ ಇಲ್ಲಿ ನೀವು ಅನ್ಕೊತೀರಾ ದೇರ್ ಇಸ್ ನೋ ಬಡಿ ಆ್ಯಟ್ ಹೋಮ್ ಹಾಕ್ಬೇಕಂತ. ಎಸ್, ಕರೆಕ್ಟ್. ಆ್ಯಟ್ ಹೋಮ್ ಹಾಕಿದರೆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಇನ್ಫಾರ್ಮಲ್ ಇಂಗ್ಲೀಷ್ನಲ್ಲಿ, ಕಾನ್ವರ್ಸೇಷನಲ್ಲಿ ಹೋಮ್ ಹಿಂದೆ ಯಾವುದೂ ಪ್ರಿಪೋಸಿಷನ್ನ ಯೂಸ್ ಮಾಡಲ್ಲ. ಹೋಮ್ ಅನ್ನೋ ವರ್ಡ್ ಮಾತ್ರ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಸರಿ. ಹೋಮ್ ಅನ್ನೋ ವರ್ಡ್ ಹಿಂದೆ ಯಾವುದೂ ಪ್ರಿಪೋಸಿಷನ್ ಯೂಸ್ ಮಾಡಲ್ಲ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಕಾನ್ವರ್ಸೇಷನ್ ಮಾಡ್ತಾ ಇರುವಾಗ. ಈಗ ನೋಡಿ, ಐ ಆಮ್ ಅಟ್ ಹೋಮ್ ಅನ್ನೋ ಬದಲು ನೀವು ಐ ಆಮ್ ಹೋಮ್ ಅನ್ಬೋದು, ಐ ಆಮ್ ಗೋಯಿಂಗ್ ಹೋಮ್ ಅನ್ಬೋದು. ಗೊತ್ತಾಗ್ತಿಲ್ಲ? ಐ ಆಮ್ ಹೋಮ್ ಅಂದರೆ ಅರ್ಥ ನಾನು ಮನೇಲಿದ್ದೀನಿ. ದಿಸ್ ನೋ ಬಡಿ ಹೋಮ್ ಅಂದರೆ ಯಾರೂ ಮನೇಲಿಲ್ಲ. ಸೊ ಹೋಮ್ ಅನ್ನೋ ವರ್ಡಿಗೆ ಮಾತ್ರ ಅಪ್ಲೈ ಆಗುತ್ತೆ, ಎಲ್ಲದಕ್ಕೂ ಅಲ್ಲ. ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಹೋಮ್ ಹಿಂದೆ ಯಾವುದೂ ಪ್ರಿಪೋಸಿಷನ್ ಹಾಕಿಲ್ಲ ಅಂದರೆ ನಡೆಯುತ್ತೆ. ಹಾಕಿದರೆ ಎಸ್, ಗುಡ್. ಆ್ಯಟ್ ಅನ್ನೋದೇ ಹಾಕ್ತೀವಿ. ಆ್ಯಟ್ ಅನ್ನೋದು ಮಾತ್ರನೇ ಯೂಸ್ ಆಗುತ್ತೆ ಯಾವಾಗಲೂ. ಹಾಕಿದರೆ ಕಂಪ್ಲೀಟ್ ಆಗುತ್ತೆ, ಏನೂ ತಪ್ಪಿಲ್ಲ. ಅದು ಫುಲ್ ಸೆಂಟೆನ್ಸ್. ರೈಟ್? ನೆಕ್ಸ್ಟ್, ದೇರ್ ಇಸ್ ನೋ ವಿಂಡ್ ಟುಡೇ. ರೈಟ್? ಸೊ ಎಲ್ಲ ಕಡೆ ನೋಡಿ, ದೇರ್ ಈಸ್, ದೇರ್ ಆರ್, ದೇರ್ ವಾಸ್, ದೇರ್ ವರ್ ಇವೇ ಬರುತ್ತೆ. ನೆಗೆಟಿವ್ ಇದ್ದರೆ ಇಸೆಂಟ್ ಮಾಡ್ಕೊಳ್ಳಿ, ಅರೆಂಟ್ ಮಾಡ್ಕೊಳ್ಳಿ ಅಷ್ಟೇ. ದೇರ್ ಇಸ್ ಅನದರ್ ಪ್ರಾಬ್ಲಮ್. ದೇರ್ ಇಸ್ ನೋ ಸ್ಕೂಲ್ ಟುಡೇ. There is another meaning too. There is no question about it. ಸೊ ಇದರೆಲ್ಲ ಬೇಸಿಕ್ಸ್ನ ನಾನು 52, 53, 54 ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆವಾಗ ನಿಮಗೆ ಈ ಕ್ಲಾಸ್ನಲ್ಲಿ ಹೇಳೋ ಎಲ್ಲ ಸೆಂಟೆನ್ಸ್ಗಳು ಕ್ಲಿಯರ್ ಆಗುತ್ತೆ. ಇದು ಸೆಂಟೆನ್ಸ್ನ ಸ್ವಲ್ಪ ನೀವು ಕಷ್ಟ ಆಗ್ಬೋದು. ಇಲ್ಲಿ ನೋಡಿ, ಈ ರೀತಿ ಹೇಳಬೇಕು. ದೇರ್ ಇಸ್ ಅ ನೈಫ್ ಮಿಸ್ಸಿಂಗ್. ಮಿಸ್ಸಿಂಗ್ ಅನ್ನೋ ವರ್ಡ್ನ ಮಾತ್ರ ಇಲ್ಲಿ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಅದರ ಅರ್ಥ ಅದು ಮಿಸ್ ಆಗಿದೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ನೈಫ್ ಇಸ್ ಮಿಸ್ಸಿಂಗ್ ಅನ್ನೋದಕ್ಕಿಂತ ಇದು ತುಂಬ ಕಾಮನ್. ರೈಟ್? ಇದು ನ್ಯಾಚುರಲ್ ಆಗಿ ಕೇಳಿಸುತ್ತೆ. ಅದೇ ಥರ ಇದನ್ನು ಹೇಳಿ, ದೇರ್ ಇಸ್ ಅ ಕಿಡ್ ಮಿಸ್ಸಿಂಗ್ ಅಷ್ಟೇ. ಇಲ್ಲ ಅಂದರೆ ಏನು ಹೇಳ್ತೀರಾ? ಜಸ್ಟ್ ನೋ ಹಾಕಿ ಅಷ್ಟೇ. ದೇರ್ ಇಸ್ ನೋ ನೈಫ್ ಮಿಸ್ಸಿಂಗ್ ಅಷ್ಟೇ. ಇಲ್ಲಿ ನೋ ಹಿಂದೆ ಮತ್ತೆ ಎ ಬರಬಾರ್ದು. ಗೊತ್ತಾಗ್ತಿಲ್ವಾ? ದೇರ್ ಇಸ್ ನೋ ನೈಫ್. ನೋ ನೈಫ್ ಅಂದರೆ ಯಾವುದೂ ನೈಫ್ ಇಲ್ಲ ಅನ್ನೋ ಮೀನಿಂಗ್ನೇ ಕೊಡ್ತಾ ಇದೆ. ಮತ್ತೆ ಇಲ್ಲಿ ಎ ಹಾಕಬಾರ್ದು ನೀವು. ದೇರ್ ಇಸ್ ಅ ಕ್ಯಾಟ್ ಇನ್ ದ ಕಿಚನ್. ಸೊ ದೇರ್ ಈಸ್ನ ಶಾರ್ಟ್ ಫಾರ್ಮ್ ಮಾಡೋದು, ದೇರ್ ಇಸಂಟ್, ದೇರ್ ಅರಂಟ್ನ ಶಾರ್ಟ್ ಫಾರ್ಮ್ ಮಾಡಿ ಹೇಳೋದೇ ಈ ಥರ ಸೆಂಟೆನ್ಸ್ಗಳಲ್ಲಿ ಕಾಮನ್. ಅದೇ ನ್ಯಾಚುರಲ್ ಆಗಿರುತ್ತೆ. ಸೊ ನೀವು ಅದೇ ಥರನೇ ಪ್ರಾಕ್ಟೀಸ್ ಮಾಡಬೇಕು. There isn't much time. There isn't much coffee powder. ಸೊ ನೆನಪಿದೆಯಾ ಮಚ್ ಎಲ್ಲಿ ಹಾಕಬೇಕು ಅನ್ನೋದು? ನೀವು ಪ್ರೀವಿಯಸ್ ಕ್ಲಾಸಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಇಸ್ ದೇರ್ ಎನಿ ಮಿಲ್ಕ್ ಇನ್ ದ ಫ್ರಿಡ್ಜ್ ಅಂತ ಕೇಳಬೇಕು. ಸೊ ಎನಿ ಅನ್ನೋ ವರ್ಡ್ನ ನೀವು ಕೌಂಟಬಲ್ ಹಿಂದೆನೂ ಹಾಕಿ, ನಾನ್ ಕೌಂಟಬಲ್ ಹಿಂದೆನೂ ಹಾಕಿ, ಸಿಂಗ್ಯುಲಾರ್ ಹಿಂದೆನೂ ಹಾಕಿ, ಪ್ಲೂರಲ್ ಹಿಂದೆನೂ ಹಾಕಿ, ನಡೆಯುತ್ತೆ. ರೈಟ್? ಎನಿ ಅನ್ನೋ ವರ್ಡ್ನ ಯಾವ ಟೈಪ್ ಆಫ್ ನೌನ್ ಹಿಂದೆನಾದರೂ ಹಾಕ್ಬೋದು. ಎನಿ ಅಂದರೆ ಅರ್ಥ ಅಟ್ಲೀಸ್ಟ್ ಒಂದಾದರೂ, ಸ್ವಲ್ಪನಾದರೂ ಅನ್ನೋ ಮೀನಿಂಗ್ನ ಕೊಡುತ್ತೆ ನೌನ್ ಹಿಂದೆ ಹಾಕಿದಾಗ. ರೈಟ್? ಇಸ್ ದೇರ್ ಎನಿ ಮಿಲ್ಕ್ ಅಂದರೆ ಎಷ್ಟಾದರೂ ಇದೆಯಾ ಅನ್ನೋ ಮೀನಿಂಗ್ನ ಕೊಡ್ತಿದೆ. ಅಂದರೆ ನಾವು ಕನ್ನಡದಲ್ಲಿ ಆ ಥರ ಹೇಳ್ತೀವಿ. ರೈಟ್? ಸೊ ನಾನು ಗ್ಯಾಪ್ ಕೊಟ್ಟಾಗ ನೀವು ಟ್ರೈ ಮಾಡಬೇಕು ಹೇಳೋದಕ್ಕೆ. ಇಸ್ ದೇರ್ ಎನಿಬಡಿ ವಿತ್ ಯು? ಇಸ್ ದೇರ್ ಎನಿ ಇಶ್ಯೂ? ಇಶ್ಯೂ ಅನ್ನೋ ವರ್ಡ್ನು ಕೂಡ ನೀವು ಯೂಸ್ ಮಾಡ್ಬೋದು. ಪಾಸ್ಟ್ನಲ್ಲಿದೆ. ವಾಸ್ ದೇರ್ ಎನಿ ಫೋನ್ ಕಾಲ್ ಫಾರ್ ಮೀ? ಅವನಿಗೇನಾದರೂ ಆಗಿದೆಯಾ ಅಂದರೆ ಇದು ಫಿಸಿಕಲ್ ಆಗಿ ಅಲ್ಲ, ನಾವು ಹಾಗೆ ಕೇಳ್ತೀವಿ, ಯಾಕೆ ಅವನು ಆ ಥರ ಬಿಹೇವ್ ಮಾಡ್ತಿದ್ದಾನೆ, ಅವ್ನಿಗೇನಾದರೂ ಆಗಿದೆಯಾ, ಆ ಟೈಪ್ ಕ್ವಶನ್ ಇದು. ಇಸ್ ದೇರ್ ಎನಿಥಿಂಗ್ ರಾಂಗ್ ವಿತ್ ಹಿಮ್? ರೈಟ್? ಫಿಸಿಕಲಾಗಿ ಏನಾದರೂ ಆಗಿದ್ರೂ ಓಕೆ, ನೀವು ಕೇಳ್ಬೋದು ಅದನ್ನು. ರೈಟ್?
ಅಗೇನ್ ಸೇಮ್ ಅದಕ್ಕೆ ಅದೇ ಥರನೇ ಆನ್ಸರ್. ದಿಸ್ ಸಮಥಿಂಗ್ ರಾಂಗ್ ವಿತ್ ಹಿಮ್, ರೈಟ್. ಅಂದರೆ ಅವನು ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅನ್ನೋವಾಗ ಈ ಸೆಂಟೆನ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ನಾನು ಏನು ಹೇಳ್ತೀನಿ ನಿಮ್ಗೆ ಯಾವಾಗಲೂ ಪ್ರತಿ ಸೆಂಟೆನ್ಸ್ಗೂ 5 to 10 ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಬರಿಬೇಕು ಬುಕ್ನಲ್ಲಿ. ಈ ಥರ ಬರೆದು ಆ ಎಲ್ಲ ಸೆಂಟೆನ್ಸ್ಗಳನ್ನ ಜೋರಾಗಿ ಓದಿ. ನೀವು ಓದೋವಾಗ ಫೋನ್ನಲ್ಲಿ ಸೌಂಡ್ ರೆಕಾರ್ಡರ್ನ ಆನ್ ಮಾಡಿ ನೀವು ಓದೋ ಸೆಂಟೆನ್ಸ್ಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಅದನ್ನು ಪದೇ ಪದೇ ಕೇಳ್ತಾ ಇರಿ. ನಾನು ಸ್ಕ್ರೀನ್ ಮೇಲೆ ತೋರಿಸೋ ಎಲ್ಲ ಸೆಂಟೆನ್ಸ್ಗಳು ನೀವು ಜೋರಾಗಿ ನೀವೇ ಓದ್ಕೊಂಡು ಫೋನಲ್ಲಿ ಸೌಂಡ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಅದನ್ನೂ ಕೇಳ್ತಾ ಇರಿ. ನನ್ನ ವೀಡಿಯೋಸ್ನ ನೀವು ರೆಕಾರ್ಡ್ ಮಾಡ್ಕೋಬೇಡಿ, ನೀವು ನಿಮ್ಮ ಬಾಯಿಂದ ಹೇಳಿ ಫೋನಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳಿ. ಅದನ್ನು ಪದೇ ಪದೇ ಕೇಳ್ತಾ ಇರಿ, ಆವಾಗ ನೀವು ಕಲಿತೀರ. ಸೊ ನನಗೆ ಎಷ್ಟೇ ವೀಡಿಯೋ ನೋಡಿದ್ರು ನನಗೆ ಬರಲ್ಲ, ಏನು ಮಾಡಬೇಕು, ಮರ್ತೋಗುತ್ತೆ, ನಾನು ಏನು ಮಾಡಬೇಕು, ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು, ಭಯ ಆಗ್ತಿದೆ ಏನು ಮಾಡಬೇಕು, ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಬರಲ್ಲ ಏನು ಮಾಡಬೇಕು, ನಾ ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ. ಅದೇ ಆನ್ಸರ್. ಗೊತ್ತಾಗ್ತಿದೆಲ್ಲ? There's no cure. There's nothing there. There's nobody else. There was a horror film on TV last night. ಸಿನಿಮಾ ಬಂದಿತ್ತು ಅನ್ನೋದನ್ನು ಕೂಡ ನಾವು ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ, ರೈಟ್. ವರ್ಡ್ ಟು ವರ್ಡ್ ನೀವು ಟ್ರಾನ್ಸ್ಲೇಟ್ ಮಾಡಬಾರ್ದು, ಅದ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ರೈಟ್. ಅದೇ ಮೀನಿಂಗ್ನೇ ಕೊಡುತ್ತಲ್ಲಿ. ವಾಸ್ ಕಿರಣ್ ಸ್ಟಿಲ್ ದೇರ್? ದೇರ್ ಇಸ್ ಅ ಫೆನ್ಸ್ ಅರೌಂಡ್ ಮೈ ಹೌಸ್. ಇಸ್ ದೇರ್ ಎನಿ ವಾಟರ್ ಇನ್ ದ ಬಕೆಟ್? ಅಂದರೆ ಸ್ವಲ್ಪನಾದರೂ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ ಇದು. ನೋ, ದೇರ್ ಇಸ್ಂಟ್ ಮಚ್ ವಾಟರ್ ಇನ್ ದ ಬಕೆಟ್. ಸ್ವಲ್ಪನೂ ನೀರಿಲ್ಲ ಅಂದರೆ ದೇರ್ ಇಸ್ ನೋ ವಾಟರ್ ಇನ್ ದ ಬಕೆಟ್. ಇಲ್ಲಿ ಪ್ಲೂರಲ್ ಯೂಸ್ ಮಾಡಬೇಕು. ದೇರ್ ಅರೆಂಟ್ ಮೆನಿ ಗುಡ್ ಫಿಲ್ಮ್ಸ್ ದಿಸ್ ಇಯರ್. ಸೊ ಮೆನಿ ಮುಂದೆ ಫಿಲ್ಮ್ಸ್ ಬದಲು ಗುಡ್ ಫಿಲ್ಮ್ಸ್, ಗುಡ್ ಪ್ಲಸ್ ಫಿಲ್ಮ್ಸ್ ಒಂದು ವರ್ಡ್ ಆಗಿ ತೊಗೋಬೇಕಲ್ವಾ. ಸೊ ಬಿಗಿನರ್ಸ್ ಕನ್ಫ್ಯೂಸ್ ಆಗ್ತಾರೆ, ತುಂಬ ವರ್ಡ್ಸ್ಗಳು ಕಾಣಿಸ್ತಿದೆ, ನಾವು ಹೆಂಗೆ ಮಾಡಬೇಕು? ಸಿಂಪಲ್. ದೇರ್ ಆರಂಟ್ ಮೆನಿ ಫಿಲ್ಮ್ಸ್ ಬದಲು ಮೆನಿ ಗುಡ್ ಫಿಲ್ಮ್ಸ್. ದಿಸ್ ಇಯರ್ ಅಷ್ಟೇ ಹಾಕಬೇಕು. ಇನ್ ದಿಸ್ ಇಯರ್ ಅಂತ ಹೇಳ್ತಾರೆ ತುಂಬ ಜನ, ರಾಂಗ್. ಆನ್ ದಿಸ್ ಇಯರ್ ರಾಂಗ್. ದಿಸ್ ಇಯರಿಂದ ನೀವು ಯಾವುದೇ ಪ್ರಿಪೋಷನ್ ಯೂಸ್ ಮಾಡಬೇಡಿ. ನಾನು ಹೇಳ್ಕೊಡ್ತೀನಿ ಮುಂದಕ್ಕೆ ನಿಮಗೆ ಇನ್ ಆನ್ ಎಲ್ಲಿ ಯೂಸ್ ಮಾಡಬೇಕು ಅಂತ. ನೀವೆಲ್ಲ ಕ್ಲಾಸು ನೋಡ್ತಿರ್ಬೇಕು. ಬಟ್ ದಿಸ್ ಇಯರ್, ನೆಕ್ಸ್ಟ್ ಇಯರ್ ಇವುಗಳ ಹಿಂದೆ ನಾವೇನು ಯೂಸ್ ಮಾಡ್ಬಾರ್ದು. ಲಾಸ್ಟ್ ಇಯರ್, ರೈಟ್. ದಿಸ್ ನೋ ಒನ್ ನೇಮ್ಡ್ ಅಜಯ್ ಹಿಯರ್. ನೋ ಒನ್ ಸಪ್ರೇಟಾಗಿ ಬರೀಬೇಕು. ದಿಸ್ ಇಸ್ ಅನದರ್ ಒನ್ ಇನ್ ಮೈ ಬ್ಯಾಗ್. ದೇರ್ ಆರ್ ಅ ಲಾಟ್ ಆಫ್ ಟ್ರೀಸ್ ಇನ್ ದಟ್ ಪಾರ್ಕ್. There weren't any cars in the 16th century. There wasn't much traffic. ಸೊ ನೋಡಿ, ಈ ಸೆಂಟೆನ್ಸ್ಗಳನ್ನೆಲ್ಲ ನೀವು ಬರ್ಕೊಂಡು ಓದ್ತಾ ಇರಿ. ನಿಮ್ಮ ಡೈಲಿ ಲೈಫ್ಗೆ ಬೇಕಾಗಿರೋ ಸೆಂಟೆನ್ಸ್ಗಳೇ ಇವು. ಜಸ್ಟ್ ನೀವು ನೌನ್ಸ್ ಚೇಂಜ್ ಮಾಡಿದ್ರೆ ಆ ಟೈಮ್ನಲ್ಲಿ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಬಿಡ್ಬೋದು ಅಲ್ವಾ. ಅದಕ್ಕೆ ಎಲ್ಲ ಸೆಂಟೆನ್ಸ್ನೂ ಬರೆದು ಪ್ರತಿಯೊಂದಕ್ಕೂ ನಿಮ್ಮ 5 ಎಕ್ಸಾಂಪಲ್ಸ್ನ ಕೂಡ ಬರೆದು ಜೋರಾಗಿ ಓದಿ. ಅದನ್ನು ತುಂಬ ಜನ ಇದನ್ನು ಫಾಲೋ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಜನ ಕೆಲವರು ಫಾಲೋನೇ ಮಾಡ್ತಿಲ್ಲ ಆ್ಯಂಡ್ ಅವ್ರಿಗೆ ಯಾವಾಗಲೂ ಕಷ್ಟ ಆಗ್ತಿರುತ್ತೆ, ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಮಾಡಿ ನೀವು ಕೂಡ. ಈ ಸ್ಟೇಷನಿಂದ ಡೆಲ್ಲಿಗೆ ಯಾವುದಾದ್ರೂ ಟ್ರೈನ್ ಇದೆಯಾ? ಟ್ರೈ ಮಾಡಿ. ಸೇಮ್ ಅಗೇನ್ ಇಸ್ ದೇರ್ ಅಂತಲೇ ಕೇಳಬೇಕು ನೀವು. ಇಸ್ ದೇರ್ ಎನಿ ಟ್ರೈನ್ ಟು ಡೆಲ್ಲಿ ಫ್ರಮ್ ದಿಸ್ ಸ್ಟೇಷನ್? ಇಸ್ ದೇರ್ ಎ ಡಾಕ್ಟರ್ ಹಿಯರ್? ಸೇರಿಸ್ಕೊಂಡು. Was there any special offer for students? Were there any mistakes in my letter? ಸೊ ವರ್ ಪ್ಲೂರಲ್ ಇದ್ರೆ ಬರುತ್ತೆ, ವಾಸ್ ಸಿಂಗ್ಯುಲರ್ ಇದ್ರೆ ಬರುತ್ತೆ ಪಾಸ್ಟ್ನಲ್ಲಿ. ಸೊ ಈ ಸೆಂಟೆನ್ಸ್ ಕ್ರಿಯೇಟ್ ಮಾಡೋ ಬೇಸಿಕ್ಸ್ನ ಹೇಳ್ಕೊಟ್ಟಿದ್ದೆ ನಾನು ಕ್ಲಾಸ್ ನಂಬರ್ 15, 16 ಅಥವಾ ಹಳೆ ಕ್ಲಾಸ್ನಲ್ಲೇ ಹೇಳ್ಕೊಟ್ಟಿದ್ದೆ. ನೀವು ಆ ಕ್ಲಾಸ್ ನೋಡಿದರೆ ಇದೆಲ್ಲ ಈಸಿ ಆಗುತ್ತೆ ನಮಗೆ.
Were there many people at the temple? How many people were there at the wedding? ಆಟ್ ಎಲ್ಲಿ ಯೂಸ್ ಮಾಡಬೇಕು ಅದು ಕೂಡ ಹೇಳ್ಕೊಟ್ಟಿದ್ದೆ, ನೀವು ಹಳೆ ಕ್ಲಾಸ್ ಹೋಗಿ ನೋಡಿ ಗೊತ್ತಾಗುತ್ತೆ. Is there enough money in your bank account? Is there any ATM nearby? ಸೊ ನೋಡಿ, ನಿಯರ್ ಬೈ ಅನ್ನೋ ವರ್ಡ್ನ ಯಾವಾಗಲೂ ಈ ಥರ ಎಂಡ್ನಲ್ಲೇ ಹಾಕಬೇಕು ಅನ್ನೋನ್ ಆದಮೇಲೆ. ಅಂದರೆ ಅರ್ಥ ಹತ್ತಿರದಲ್ಲಿರುವ ಅನ್ನೋ ಮೀನಿಂಗ್ ಕೊಡುತ್ತೆ, ಅದು ಅಡ್ವರ್ಬ್ ಆಗಿ ಯೂಸ್ ಆಗ್ತಿದೆ. ನಾನು ಹೇಳ್ಕೊಡ್ತೀನಿ, ಬಟ್ ನಿಯರ್ ಬೈ ಅನ್ನೋ ವರ್ಡ್ನ ಈ ಥರ ಎಂಡ್ನಲ್ಲೇ ಹಾಕಬೇಕು. ಯಾವುದು ಹತ್ತಿರದಲ್ಲಿದೆ ಅಂತ ಕೇಳ್ತಿದ್ರು ಆ ನೌನ್ ಪಕ್ಕದಲ್ಲಿ ಎಂಡ್ನಲ್ಲೇ ಬರುತ್ತೆ. ದೇರ್ ಇಸ್ ನೋ ATM ಹಿಯರ್. ಸೊ ಗೊತ್ತಾಯ್ತಲ್ಲ, ವಿಡಿಯೋನ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡಿ, ಎಲ್ಲ ಸೆಂಟೆನ್ಸ್ಗಳು ಬರ್ಕೊಳ್ಳಿ, ನಿಮ್ಮ ಎಕ್ಸಾಂಪಲ್ಸ್ನ ಬರೆದು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಅದನ್ನು ಕೇಳಿ. ಇದು ತುಂಬ ಎಫೆಕ್ಟಿವ್ ಮೆಥಡ್. ಇದರಿಂದ ನನಗೆ ತುಂಬ ಜನ ಮೆಸೇಜ್ ಮಾಡಿ ಹೇಳ್ತಾರೆ, ಈ ಥರ ಮಾಡ್ತಾ ಇದ್ದೀವಿ, ತುಂಬ ಎಫೆಕ್ಟಿವ್ ಆಗಿ ಕಲಿತಾ ಇದ್ದೀವಿ, ಮೊದಲಿಗಿಂತ ಚೆನ್ನಾಗಿ ಅರ್ಥ ಆಗ್ತಿದೆ, ಚೆನ್ನಾಗಿ ಬರ್ತಾ ಇದೆ ಮಾತಾಡೋಕ್ಕೆ ಅಂತ ತುಂಬ ಜನ ನನಗೆ ಹೇಳ್ತಾರೆ. ಸೊ ನೀವು ಕೂಡ ಅದೇ ಥರ ಆಗಬೇಕಂದ್ರೆ ನಾವು ಹೇಳಿದ ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು. ಆ್ಯಂಡ್ ಎಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ತಿರ್ಬೇಕು, ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.